ನಮಸ್ಕಾರ ಸ್ನೇಹಿತರೆ, ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಘೋಷಣೆ. ಅಥಣಿ, ಗೋಕಾಕ್, ಚಿಕ್ಕೋಡಿ ಭಾಗಗಳಲ್ಲಿ ಜೀವನ ಸಂಪೂರ್ಣ ಅಸ್ತವ್ಯಸ್ತ. ಈ ಪರಿಸ್ಥಿತಿ ಮುಂದುವರೆದರೆ ರಾಜ್ಯದ ಇತರ ಭಾಗಗಳಿಗೂ ರಜೆ ಘೋಷಣೆ ಸಾಧ್ಯ. ರಸ್ತೆ ಬಂದ್, ವ್ಯಾಪಾರ ಸ್ಥಗಿತ, ಏನಿದು ಬೆಳಗಾವಿಯಲ್ಲಿ ನಡೆಯುತ್ತಿದೆ? ಎಲ್ಲದರ ಹಿಂದಿರೋ ಕಾರಣವನ್ನ ಪೂರ್ತಿಯಾಗಿ ಹೇಳ್ತೇನೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿದೆ. ಕಬ್ಬಿಗೆ 3,500 ರು ನಿಗದಿ ಮಾಡಬೇಕು ಹಾಗೂ ಬಾಕಿ ಪಾವತಿಸಬೇಕು ಎಂಬುದು ರೈತರ ಆಗ್ರಹ. ಅಥಣಿ, ಗೋಕಾಕ್, ಜಾಂಬೋಟಿ ಸೇರಿದಂತೆ ಹಲವೆಡೆ ರಸ್ತೆ ಬಂದ್ಗಳು, ಅಂಗಡಿ ಮಳಿಗೆ ಮುಚ್ಚಾಟ, ಸಾರಿಗೆ ಸ್ಥಗಿತ. ವಿದ್ಯಾರ್ಥಿಗಳು ಸಹ ಹೋರಾಟಕ್ಕೆ ಸಾಥ್ ನೀಡಿದ್ದು, ಜಿಲ್ಲೆಯ ಪ್ರಮುಖ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆ ಘೋಷಿಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸರ್ಕಾರ ರೈತರ ಬೇಡಿಕೆ ಕೇಳದಿದ್ದರೆ ಹೋರಾಟ ರಾಜ್ಯ ವ್ಯಾಪ್ತಿಯಾಗಲಿದೆ ಎಂದಿದ್ದಾರೆ. ಇದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಪ್ರತಿಕ್ರಿಯಿಸಿ, ಸಕ್ಕರೆ ಸಚಿವರೊಂದಿಗೆ ಚರ್ಚೆ ನಡೆಯುತ್ತಿದೆ, ಶೀಘ್ರದಲ್ಲೇ ಕಬ್ಬಿಗೆ ಬೆಲೆ ನಿಗದಿಯಾಗಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಿಂದ ಆರಂಭವಾದ ಕಬ್ಬು ಹೋರಾಟ ಈಗ ರಾಜ್ಯಾದ್ಯಂತ ಹರಡುವ ಲಕ್ಷಣ ತೋರುತ್ತಿದೆ. ಒಂದು ವೇಳೆ ಈ ಹೋರಾಟ ವಿಸ್ತರಿಸಿದರೆ ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ರಜೆ ಘೋಷಣೆಯ ಸಾಧ್ಯತೆ ಇದೆ. ಇಂತಹ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.